ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೇಲೂರು ಜೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ತಾಲೂಕು ಪಂಚಾಯತ್ ಎದುರು ಪ್ರತಿಭಟಿಸಿ ಪಿಡಿಒ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 43ನೇ ಘಟಿಕೋತ್ಸವ, ಸಾಧಕರಿಗೆ ಗೌರವ, 19,133 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ. 13 ವರ್ಷದ ಬಾಲಕಿಗೆ ರೋಬೋಟಿಕ್ ನೆರವಿನ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ. ಮೌನ ನಗುವಿನ ಮ್ಯಾಜಿಕ್ ಕಲಬುರಗಿಯಲ್ಲಿ ಜಾಬ್ಲೆಸ್ ಜಾಬ್ ನಾಟಕ ಪ್ರದರ್ಶನ. ಕಲಬುರಗಿಯಲ್ಲಿ 24x7 ನೀರಿನ ನಳದ ಹಿತ್ತಾಳೆ ಟ್ಯಾಪ್ ಕಳವು, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಬೇಲೂರು ಜೆ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರು ತಾಲೂಕು ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕಲಬುರಗಿ ಜಿಲ್ಲೆಯ ಬೇಲೂರು ಜೆ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಬೇಲೂರು ಗ್ರಾಮದ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದು ಬೇಕೇ ಬೇಕು, ನೀರು ಬೇಕು ಎಂದು ಘೋಷಣೆಗಳನ್ನು ಕೂಗಿ ತಾಲೂಕು ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 5-6 ದಿನಗಳಿಂದ ಗ್ರಾಮದಲ್ಲಿ ನೀರು ಸರಬರಾಜು ಆಗದೆ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕುಮಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೇಲೂರು ಜೆ ಗ್ರಾಮ, ಈ ಗ್ರಾಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆಯರು, ದನಕರುಗಳು ಸಹ ನೀರಿನ ಸಮಸ್ಯೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಧರ್ ಪಾಟೀಲ್ ಅವರು ಪಿಡಿಒ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆ ಪರಿಹರಿಸುವಂತೆ ಮನವಿ ಮಾಡಿದರು. ಆದರೆ ಆ ವೇಳೆ ಪಿಡಿಒ ಅವರು ದುರ್ವರ್ತನೆ ತೋರಿ ಏರು ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಎಂಬ ಆರೋಪ ಕೇಳುಬಂದಿದೆ. ಈ ಸಂಭಾಷಣೆಯ ಧ್ವನಿ ಮುದ್ರಣ ಲಭ್ಯವಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮಸ್ಥರು ಹೇಳುವಂತೆ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಈ ರೀತಿಯ ವರ್ತನೆ ಸರಿಯಲ್ಲ. ಈಗಾಗಲೇ ನೀರಿನ ದಾಹದಿಂದ ಬಳಲುತ್ತಿದ್ದೇವೆ. ನಮ್ಮ ಸಮಸ್ಯೆ ಬಗೆಹರಿಸುವ ಬದಲು ಅವಮಾನ ಮಾಡಲಾಗಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಜೆ ಗ್ರಾಮದಿಂದ ಜನರಿ ನಾವು ಮಾತಾಡ್ತಿದ್ದೇವೆ. ನಮಗೆ ನೀರಿನ ಅಭಾವ ಬಕ್ಕುಳದ, ನಮಗೆ ನೀರಿಂದ ಅನುಕೂಲ ಇಲ್ಲ. ಮತ್ತು ಈಗ 15 ದಿನ ಹೊತ್ತಾಯ್ತು, ನಮಗೆ ನೀರಿಂದ ಭಾಳ ತ್ರಾಸ ನಡೆದದ. ಗರ್ಭಿಣಿಯರ, ಬಾಣತಿಯರ ಒಟ್ಟ ನೀರು ಅನುಕೂಲ ಇಲ್ಲ ಅಂದ್ರೆ ಇಲ್ಲಿಗೆ ಹೋಗಬೇಕು. ಅದಕ್ಕಾಗಿ ಪಿಡಿಯೋರು ನಮ್ಗೆ ಸಂಬಂಧಪಟ್ಟ ಪಿಡಿಯೋರಿಗೆ ಮಾತಾಡಿದ್ರೆ ಅವ್ರು ಏನಂತಾರೆ, ನೀವು ಅಧಿಕಾರದಾಗಿಲ್ಲ. ನಾವು ಅಧ್ಯಕ್ಷರಿಗೆ ಫೋನ್ ಮಾಡಿದೇವಿ, ನಾವು ಅಧ್ಯಕ್ಷರ ಜೀವ ನಾವು ನುಂಗೋರು. ಅವ್ರು ಮಾತಾಡೋದ್ರೊಳಗೆ ಅವ್ರೇನನ್ನೋರು, ನೀವು ಇಳಿದಿರಿ ಸೀಟಿನ ಮ್ಯಾಗಿಂದು, ನೀವು ಮಾತಾಡೋ ಜರತಿ ಇಲ್ಲ, ನೀವು ಯಾಕೆ ಮಾತಾಡ್ತೀರಿ ಅಂತ ಕೇಳ್ತಾರೆ. ನಾವು ಯಾರಿಗೆ ಕೇಳಬಿ? ಪಿಡಿಯೋರಿ ನಮಗೆ ನೋಡ್ಕೊಳ್ಳೋರೆ ಈ ನಮ್ಮನ ಅಂದ ಮೂಲಕ ನಾವು ಯಾರಿಗೆ ಕೇಳಬೇಕು ಅದು ಹೇಳಬೇಕು. ನಮಗೆ ಅವ್ರು ಬಂದ ಕೇಸಿಂದ ಮೋಟ್ರ್ ಸುಡ್ತು, ಅದು ಸುಡ್ತು, ಇದು ಸುಡ್ತು, ಇಲ್ದೊಂದೇ ಏನ್ರಿ ನಿಮ್ಮ ಊರಾಗೆ ಮೋಟ್ರ್ ಸುಡ್ತದೇನು, ಅಲ್ಲೂ ಸುಡ್ತದೇನು, ಹೊಸ ಉದಾಹರಣೆ ಹೇಳ್ತಾರೆ. ಬರೀ ಹೇಳೋದೊಂದೇ, ಎಲ್ಲೇ ಕುಂತೆ ಹೇಳ್ತಾರೆ, ಮುಂದೆ ಬರೋದಿಲ್ಲ, ನೋಡೋದಿಲ್ಲ ಯಾರನ್ನು. ನಮ್ಮ ಅಧಿಕಾರಿಗಳಿಗೆ ಕಳಿಸಿದೆ, ನಿಮ್ಮ ಊರಾಗೆ ಯಾರಂತಾರ, ಅವ್ರ ಅಧಿಕಾರಿಗಳು ಯಾರು ಬರ್ತಾರೆ ಇಲ್ಲಿ? ಯಾರಿಲ್ಲ.
ಮತ್ತು ನಾವು ಯಾರಿಗೆ ಕೇಳಬೇಕು? ನಮ್ಮ ಸಲ್ಯಕ್ಕೆ ಅವ್ರೇನು, ಅವ್ರ ಸಲ್ಯಕ್ಕೆ ನಾವು ಇದ್ದೇವೆ, ನಮ್ಮಿಂದ ಅವ್ರು ಬಂದಾರ, ಅವ್ರಲಿಂದ ನಾವು ಬಂದಿಲ್ಲ. ಹಾಂ, ಮತ್ತು ನಮ್ಮ ಮಾತೆ ಅವ್ರು ಕೇಳಿಲ್ಲಪ್ಪ ಅಂದ್ರೆ ನಾವು ಯಾರಿಗೆ ಹೋಗಿ ಕೇಳಬೇಕು? ಅವ್ರು ಹೇಳಬೇಕು, ನಾವು ಹೋಗಿ ಕೇಳ್ತೇವೆ. ನಾವೇ ಅವ್ರಿಗೆ ಬೇಡ ಅಂದ್ರೆ ಅವ್ರು ನಮ್ಗೆ ಎದಕ್ಕೆ ಬೇಕ್ರಿ? ಲಕ್ಷಂದು ಆಯ್ತು, ಬಾಯ್ದು ಅನುಕೂಲ ಇತ್ತು. ಈಗ ಅನ್ಕರ್ನಿ ಎಲ್ಲ ಕಡೆಯಿಂದ ಬಂದ್ ಆಗ್ಬಿಟ್ಟಾವ, ಖರಾಬ್ ಆಗ್ಯಾವ್ರಿ. ಖರಾಬ್ ಆಗ್ಯಾವ, ಬಂದ್ ಮಾಡ್ಲಿಕ್ಕೆ ತಯಾರಿಲ್ಲ. ನೀರಿನ ಪರಿಸ್ಥಿತಿ ಅಂದ್ರೂ ಕೇಳಬೇಡ್ರಿ. ಈ ಕಡೆಯಿಂದಲ್ಲಿ ಪರಿಸ್ಥಿತಿ ನೀರಿಂದು ನಮ್ಮನದ ನಂಬಲ್ಲಿ ಪರಿಸ್ಥಿತಿ. ನೀರಿನ ಬಾಯಿಗಳು ದಾನ ಗೈಡುಗಳು ಅಲ್ಲೇ ಹೋತಾವ, ಕಣೆಗೆ ಅಡಿ ದನಗಳು ಕುಡಿತಾವ. ಮನುಷ್ಯರ ಅನ್ಕರ್ನಿ ಬಾಯಿ ಕೊಡ ಹಿಡ್ದು ಅವರು ತೋಟದವ್ರು ಅಂತಾರ, ನಮಗೆ ನೀರು ಸಾಲಂಗಿಲ್ಲ, ನೀವೇ ಅಲ್ಲಿ ಕೊಡಮ್ಮ ನಿಮ್ಗೆ ಅಂತೇಳಿ ಅವ್ರನ್ನೂ ಖಾಲಿ ಕೊಟ್ಟು ಕಳ್ಸಕತ್ತಾರ. ಸರ್, ನನ್ನ ಹೆಸರು ಶ್ರೀಧರ್ ಪಾಟೀಲ್ ಅಂತ, ಕುಮ್ಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ನಿನ್ನೆ ಒಂದು 2-3 ದಿವಸ ಹಚ್ಚಗಡೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೇಲೂರು ಜೆ ಗ್ರಾಮದವರು ಎಲ್ಲ ನನ್ನ ತಾಯಂದಿರು ಮತ್ತು ಅಣ್ಣತಮ್ಮದೇವರು ನನಗೆ ಫೋನ್ ಮಾಡಿ ಏನು ತಿಳಿಸ್ಯಾರಪ್ಪ ಅಂತಂದರೆ, ನಮ್ಮರಲ್ಲಿ ಒಂದು 8-9 ದಿವಸ ಆಯಿತು ನೀರು ಬಂದಿಲ್ಲ ಅಧ್ಯಕ್ಷರೇ, ನೀವು ನೀರಿಂದ ಅನುಕೂಲ ಮಾಡಿಕೊಡ್ರಿ, ನೀರಿಂದೆಲ್ಲ ನೀವು ಒಳ್ಳೇದು ಕೆಲಸ ಮಾಡಿರಿ, ಇನ್ನೂ ಸ್ವಲ್ಪ ನಮ್ಮ ಊರಾಗ ನೀರು ಬರ್ಲಾಗ್ಯಾವ, ನಮಗೆ ಅನುವು ಮಾಡಿಕೊಡ್ರಿ ಅಂತ ಹೇಳಿದಾಗ, ನಾನು ನಿನ್ನೆ 11:30-12 ಗಂಟೆಗೆ PDO ಅವರಿಗೆ ನಾನು ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಏನಂದರು, ನಮ್ಮ ಅಧಿಕಾರಿಗಳು ಹೋಗ್ಯಾರ, ನೋಡ್ತಾರ ಅಂತ ಹೇಳಿದ್ರು. ನೀವು ಅಧಿಕಾರಿಗಳು ಹೋಗಲ್ಯಾಕ, ನೀವು ಹೋಗಿ ನೋಡ್ಕೋರಿ. ನಾವು ಇದ್ದಾಗೂ ನೀವು ಬರೀ ಅಧಿಕಾರಿ ಕಳಿಸ್ತೀನಿ ಸಿಟ್ಟಿಗೆ ಬರೋದು ಮಾಡಿರಿ. ಈಗ ನಾವು ನಿಮ್ಗೆ ಮನವಿ ಮಾಡ್ಕೊಳತ್ತೀವಿ, ಹೋಗಿ ನೀವು ಸ್ವತಃ ಹೋಗಿ ನೋಡ್ರಿ, ನೀವು ಅಭಿವೃದ್ಧಿ ಅಧಿಕಾರಿ ಇದ್ದೀರಿ ಅಂತ ನಾನು ಅಂದಾಗ ಅವ್ರೇನಂತಂದರು, ಇಲ್ಲ ನೀವು ಇಳಿದಿರಿ, ನೀವು ನಮಗೆ ಕಾಲ್ ಮಾಡೋದು ಜರುವತ್ತಿಲ್ಲ, ಈಗ ನೀವು ಏನಾರ ಕಾಲ್ ಮಾಡಿದ್ರೆ ಅಂತಂದ್ರೆ ಬೇರೆ ಆಗ್ತದ ಅಂತ ಹೇಳ್ತಾರೆ. ಇವರು ಮಾಡೇ ಬ್ಯಾಡ್ದು ಅಂತ ಅಂತಾರಪ್ಪ ಅಂತಂದ್ರು. ಮತ್ತು ಇವ್ರು ಗುಂಡಾಗರ್ದಿ ಮಾಡ್ಲತ್ತಾರ. ಗುಂಡಾಗರ್ದಿ ಮಾಡ್ಲಿಕ್ಕೆ PDO ಆಗ್ಯಾರ ಅವರು, ಹೊರತಾಗಿ ಜನರ ಸೇವೆ ಮಾಡ್ಲಿಕ್ಕೆ PDO ಆಗಿಲ್ಲ. ಅಂಥ ಅಧಿಕಾರಿಗಳು ಕಿತ್ತು ಹಾಕಿಸ್ಬೇಕು. ನಮ್ಮ CO ಅವರು, EO ಅವರು, ಮೊನ್ನೆ DC ಅವರು ಬಸವರಾಜ್ ಮತ್ತಿಮೂಡ್ ಸರ್ ಅವರು, ನಿಮ್ಮ ಕ್ಷೇತ್ರದಲ್ಲೇ ಇಂಥ PDO ಇದ್ದಾರೆ ಸರ್, ನಿಮಗೆ ಮನವಿ ಮಾಡ್ಕೋತೀನಿ. ಹಾಗಾಗಿ ಇಂಥ ಒಂದು ಅಧಿಕಾರಿಗಳು ಇದ್ದ ಸಲುವಾಗಿ ನಿಮ್ಮ ಹೆಸರು ಹಾಳು ಮಾಡತ್ತಾರ. ಹಾಗಾಗಿ ನಾವು ನಿಮ್ಮ ಮನವಿ ಮಾಡ್ಕೋತೇವೆ. ಮತ್ತು ಇನ್ನೊಂದು, ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗಳಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವ್ರಿಗೂ ಹೇಳ್ತೀನಿ, ನಮ್ಮ ಗ್ರಾಮೀಣ ಭಾಗದ ಇಂಥ ತೊಂದರೆ ಇದೆ, ನಾವೇ ನಮ್ಮ ಮಾತೆ ಇವರು ಹಂಗೆ ಮಾಡ್ತಾರಪ್ಪ ಅಂತ ಗಾಳಿಗೆ ತೂರ್ತಾರ, ಮತ್ತು ಹೋಪ್ಲೆಸ್ ಫಾಲೋ ಅಂತಾರ ಅಧಿಕಾರಿಗಳಿಗೆ. ಮತ್ತು ಇಂಥ ಅಧಿಕಾರಿಗಳಿಗೆ ನಿಮಗೆ CO ಅವರಿಗೆ EO ಅವರಿಗೂ ಹಿಂದೆ ನಾನು ತಿಳಿಸಿದ್ದೀನಿ ಅವ್ರು ಗುಂಡಾವರ್ತನೆ ಅನ್ನೋ, ಏನಾದರೂ ಅವ್ರ ಮೇಲೆ ಕ್ರಮ ಆಗಿಲ್ಲ. ನಮ್ಗೆ 15 ದಿನ ಆಯಿತು ನೀರಿಲ್ರಿ. PDO ಮೇಡಮ್ ಫೋನ್ ಹಚ್ಚಿ ಹೇಳಿದ್ರಿ, ಅವ್ರು ಅಂತಾರೆ ನಮಗೇನು ಹೇಳಬೇಡ್ರಿ, ನಿಮ್ಮ ಪೀಡ್ ಮುಗ್ದ ನೀವೇನು ಹೇಳಬೇಡ್ರಿ ಅಂತಾರೆ. ಅಧ್ಯಕ್ಷ ಫೋನ್ ಮಾಡೋಣ, ಅಧ್ಯಕ್ಷರು ಅವ್ರಿಗೆ ಅಂದ್ರು ರೀ, ನಮ್ಮೂರ ಬೇಲೂರು ಗ್ರಾಮದಾಗ ನೀರಿಲ್ಲ ರೀ, ಅವ್ರಿಗೆ ಇದು ಮಾಡ್ರಿ ಅಂತ ಅವ್ರು ಅಂತಾರೆ. 15 ದಿನ ಆಯ್ತು ರೀ ನೀರಿಲ್ಲ ಅಂದ್ರೆ ನಾವೇನು ಮಾಡಮ್ರಿ, ನಮ್ಮ ಏನು ಹೇಳಬೇಡ್ರಿ, ನಾವು ಐತಾರದ ಚುಟ್ಟಿ ಮೇಲೆ ಇದ್ದೇವೆ ಅಂತ ಹೇಳ್ತಾರೆ. 5 ದಿನ ಚುಟ್ಟಿ ಮೇಲೆ ದಿನ ಪೇಮೆಂಟ್ ತೊಗೊಂಬಲ್ರಿ ಅವರು, ಹಾಗೆ ಕುಂಡಿರ್ತಾರೆ ಅವರು. ಅದಕ್ಕೆ ನಮ್ಗೇನು ಇಲ್ಲರಿ, ನಮ್ಮ ಊರಿಗೆ ನೀರು ಮಾಡ್ಬೇಕು ರೀ. ನಮ್ಮ ಬೇಡಿಕೆ ಫಸ್ಟ್ PDO ಮೇಡಮ್ ತೆಗಿಬೇಕು ರೀ. ನಮ್ಮ ಸೇವಾ ಮಾಡಿಲ್ಲ ಅಂದ್ರೆ ಅವ್ರು ಕುರ್ಚಿ ಮೇಲೆ ಕುಂಡ್ರದು ಯಾವತ್ತು ಭೀ ಅಧಿಕಾರ ಇಲ್ಲ ರೀ. ಫಸ್ಟ್ ತೆಗಿಬೇಕು ರೀ, ಆಕಿ ತೆಗಿಬೇಕು, ಬೇರೆದಾರು ಕುಂಡಿಸ್ಬೇಕು, ನಮ್ಮ ಊರಿಗೆ ಅನುಕೂಲ ಮಾಡಿಕೊಡ್ಬೇಕು ರೀ. ಒಟ್ಟೆ ಎಂದು ಬಂದರೆ ಅವಾಗ ಹಿಡಿದು ಒಂದು ಕೆಲಸ ಮಾಡಿಕೊಟ್ಟಿಲ್ರಿ ನಮಗೆ. ಯಾಕಡೆ ಚಿಕ್ಕಡೆ ಹೋದ್ಗಳಿಗೆ ಯಾಕಡೆ ಚಿಕ್ಕಡೆ ಮಾತಾಡ್ತಾರೆ. ಯಾಕೆ ರೀ, ನಮ್ಮ ಸೇವೆ ಮಾಡೋ ಸಲ ಕೂತಾರೆ, ಎದುರು ಕೂತಾರೆ ಅವರು. ಅವ್ರಿಗೆ ತೆಗಿಬೇಕು ರೀ, ಅವ್ರು ಟ್ರಾನ್ಸ್ಫರ್ ಆಗ್ಬೇಕು ರೀ ಅವರು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ತಕ್ಷಣ ನೀರಿನ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳುವುದಿದ್ದಲ್ಲಿ ಕಲಬುರಗಿ ಬೀದರ್ ಮುಖ್ಯ ರಸ್ತೆ ಬಂದ್ ಮಾಡಿ ಬೇಲೂರು ಕ್ರಾಸ್ ಬಳಿ ವಾಹನ ಸಂಚಾರ ತಡೆದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ಆಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಗೆ ತ್ವರಿತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ 43ನೇ ಘಟಿಕೋತ್ಸವ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಪದವಿಗಳನ್ನು ಸ್ವೀಕರಿಸಿದರು. ಗುಲ್ಬರ್ಗಾ ಯೂನಿವರ್ಸಿಟಿಯ 43ನೇ ವಾರ್ಷಿಕ ಘಟಿಕೋತ್ಸವ ಜ್ಞಾನಗಂಗಾ ಆವರಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪದವಿ ಪ್ರದಾನ ಮಾಡಿ ಮಾತನಾಡಿ, ಜೀವನದಲ್ಲಿ ಯಶಸ್ಸಿನ ಹಾದಿ ಸುಲಭವಲ್ಲ. ಆತ್ಮವಿಶ್ವಾಸ, ನೈತಿಕ ಮೌಲ್ಯಗಳು ಮತ್ತು ಪರಿಶ್ರಮದಿಂದ ಮಾತ್ರ ಸವಾಲುಗಳನ್ನು ಜಯಿಸಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು. ಕಲಿತ ಶಿಕ್ಷಣ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಸರ್ಕಾರ ಬದ್ಧವಾಗಿದ್ದು, KKRDB ಅನುದಾನದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಘಟಿಕೋತ್ಸವ ಭಾಷಣ ಮಾಡಿದ ಪ್ರೊಫೆಸರ್ LM ಪಟ್ನಾಯಿಕ್,
ಪಥ ಇರುವ ಕಡೆ ಹೋಗದೆ ಹೊಸ ಹಾದಿ ನಿರ್ಮಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕೌಶಲಾಭಿವೃದ್ಧಿ, ನವೀನತೆ ಮತ್ತು ತಂತ್ರಜ್ಞಾನ ಜ್ಞಾನದಿಂದ ಭಾರತವನ್ನು ಜ್ಞಾನ ಮಹಾಶಕ್ತಿಯನ್ನಾಗಿ ರೂಪಿಸಬಹುದು ಎಂದರು. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದ ಸಾಧನೆಗಾಗಿ ಮಾಜಿ ಸಚಿವರಾದ ಪಿಜಿಆರ್ ಸಿಂಧಿಯಾ, ಮುರುಗೇಶ್ ನಿರಾಣಿ ಹಾಗೂ ಹೋರಾಟಗಾರ ಕೇದರಲಿಂಗಯ್ಯ ಹಿರೇಮಠ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನಿಸಲಾಯಿತು. ಒಟ್ಟು 77 ವಿದ್ಯಾರ್ಥಿಗಳಿಗೆ 172 ಚಿನ್ನದ ಪದಕಗಳನ್ನು ವಿತರಿಸಲಾಯಿತು. ವಿವಿಧ ಪದವಿ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಸೇರಿ ಒಟ್ಟು 19,133 ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಗೇರಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಾಧನೆಗಳನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ನಾರಾಯಣ್ ಹೆಲ್ತ್ ಸಿಟಿ ಕಳೆದ 3 ವರ್ಷಗಳಲ್ಲಿ 10,000ಕ್ಕೂ ಅಧಿಕ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಎಂದು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಕಲಬುರಗಿ ಮತ್ತು ನೆರೆಯ ಜಿಲ್ಲೆಗಳ ರೋಗಿಗಳಿಗೆ ತಮ್ಮ ಮನೆಯ ಹತ್ತಿರದಲ್ಲೇ ವಿಶ್ವ ದರ್ಜೆಯ ಮೂಳೆ ಚಿಕಿತ್ಸೆಯನ್ನು ಲಭ್ಯವಾಗಿಸುತ್ತಿರುವ ನಾರಾಯಣ್ ಹೆಲ್ತ್ ಸಿಟಿ ಕಳೆದ 3 ವರ್ಷಗಳಲ್ಲಿ 10,000ಕ್ಕೂ ಅಧಿಕ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಸುಧಾರಿತ ಕೀಲು ಬದಲಾವಣೆ, ಬೆನ್ನು ಮೂಳೆ ಶಸ್ತ್ರಚಿಕಿತ್ಸೆ ಮತ್ತು ಸಂಕೀರ್ಣ ಮರು ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣಿತ ಹೊಂದಿರುವ ಆಸ್ಪತ್ರೆ ರೋಬೋಟಿಕ್ ನೆರವಿನ ನ್ಯಾವಿಗೇಷನ್, ಅತಿ ಆಧುನಿಕ ಇಮೇಜಿಂಗ್, ನ್ಯೂರೋ ಮಾನಿಟರಿಂಗ್ ಮತ್ತು ಕಸ್ಟಮೈಸ್ ಮಾಡಿದ 3D ಪ್ರಿಂಟೆಡ್ ಇಂಪ್ಲಾಂಟ್ ತಂತ್ರಜ್ಞಾನಗಳ ಮೂಲಕ ಹೆಚ್ಚಿನ ನಿಖರತೆ ಹಾಗೂ ಉತ್ತಮ ಫಲಿತಾಂಶಗಳನ್ನು ಒದಗಿಸುತ್ತದೆ. ಇತ್ತೀಚೆಗೆ 70 ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಮೆಟರೋಲಿಸಿಸ್ನಿಂದ ಉಂಟಾದ ಗಂಭೀರ ಮೂಳೆ ಹಾನಿಯನ್ನು ಹಂತ ಹಂತವಾಗಿ ಪುನರ್ ನಿರ್ಮಿಸಿ ಯಶಸ್ವಿ ಮರು ಹಿಪ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಇದೇ ರೀತಿ ತೀವ್ರ ಸ್ಕಾಲಿಯೋಸಿಸ್ನಿಂದ ಬಳಲುತ್ತಿದ್ದ 13 ವರ್ಷದ ಬಾಲಿಕೆಗೆ ರೋಬೋಟಿಕ್ ನೆರವಿನ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸೆ ಮೂಲಕ ಉತ್ತಮ ಫಲಿತಾಂಶ ದೊರೆತಿದೆ ಎಂದರು. ಆದರೆ ಈಗ ಲಾಸ್ಟ್ 15ರಿಂದ 20 ವರ್ಷದಲ್ಲಿ ಇದರ ಟ್ರೀಟ್ಮೆಂಟಲ್ಲಿ ಮತ್ತು ಸರ್ಜರಿಯಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಇವತ್ತು ನಾವು 90 to 95% ಪೇಷಂಟಲ್ಲಿ ಕೈ ಅಥವಾ ಕಾಲು ಉಳಿಸೋವಂಥ ಆಪ್ರೇಷನ್ನ ಮಾಡ್ಬೋದು. ಬರೀ ಕೈ ಮತ್ತು ಕಾಲು ಉಳಿಸೋವಂಥ ಆಪ್ರೇಷನ್ ಅಲ್ಲ, ಅದರಿಂದ ಅವರು ನಾರ್ಮಲ್ ಲೈಫ್ಗೆ ಹೋಗುವಂಥ ಅವ್ರನ್ನ ನಾವು ನಾರ್ಮಲ್ ಲೈಫ್ಗೆ, ಸಮಾಜಕ್ಕೆ ನಾವು ಅವ್ರನ್ನ ಬಿಡ್ಬೋದು. ಅಂದರೆ ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸು, ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ತಮ್ಮ ಕೆಲಸಗಳನ್ನು ಮಾಡೋದು ಎಲ್ಲನೂ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಈ ಮೂಳೆ ಕ್ಯಾನ್ಸರ್ ಆಗುವಂಥದ್ದು ಈ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ. ನಾವು 10ರಿಂದ 30 ವರ್ಷದಲ್ಲಿ ಈ ಮೂಳೆ ಕ್ಯಾನ್ಸರ್ನ ನಾವು ತುಂಬ ಜಾಸ್ತಿ ಕಾಣ್ತೀವಿ. ಸೊ ಈ ಮಕ್ಕಳಿಗೆ ನಾವು ಕರೆಕ್ಟಾಗಿ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ 60ರಿಂದ 80% ಪೇಷಂಟ್ನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಸೊ ಈ ಥರ ಕ್ಯಾನ್ಸರ್ ಬಂದರೆ ಅಲ್ಲಿಗೆ ಲೈಫ್ ಎಂಡಲ್ಲ, ಅಥವಾ ಕೈ ಅಥವಾ ಕಾಲು ತೆಗಿಬೇಕು ಅನ್ನೋದೇ ಇಲ್ಲ. ಸೊ ಈಗ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಮಾಹಿತಿ ಮೇನ್ ಏನಂತಂದರೆ ಜನಕ್ಕೆ ಗೊತ್ತಿಲ್ಲ. ಸೆಕೆಂಡ್, ಜನಕ್ಕಿಂತ ಮತ್ತು ಇವನ್ ನಮ್ಮ ರೆಗ್ಯುಲರ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ಗೂ ಈ ಥರ ಟ್ರೀಟ್ಮೆಂಟ್ ಒಂದು ಅವೈಲಬಲ್ ಇದೆ, ಇದನ್ನು ನಾವು ಪೇಷಂಟ್ನ ಉಳಿಸ್ಬೋದು, ಇದನ್ನು ನಾವು ಪೇಷಂಟ್ನ ಗುಣಪಡ್ಬೋದು ಅನ್ನೋ ವಿಚಾರ ಜನಕ್ಕೆ ತಿಳಿದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರೆಸ್ ರಿಲೀಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಬೆನ್ನುಮೂಳೆ ಮಾತ್ರ ನೋಡ್ಕೋತೀನಿ. ಬೆನ್ನುಮೂಳೆ ಅಂದರೆ ಕತ್ತಿನಿಂದ ಹಿಡಿದು ಸೊಂಟದವರೆಗೂ ಇರುವಂಥ ಬೆನ್ನುಮೂಳೆನಲ್ಲಿ ಏನೇ ತೊಂದರೆ ಇದ್ದರೂ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 80 ವರ್ಷದಿಂದ ಇರೋವರೆಗೂ ಅವರಿಗೆ ಟ್ರೀಟ್ಮೆಂಟು ಬೇರೆ ಬೇರೆ ಕಾರಣಗಳಿಗೆ ನಮ್ಮಲ್ಲಿ ಬರ್ತವೆ. ಮುಖ್ಯವಾಗಿ ನಮಗೆ ತುಂಬ ಖುಷಿ ಕೊಡುವಂಥದ್ದು ಒಂದೇನು ಅಂತಂದರೆ ಮಕ್ಕಳಲ್ಲಿ ಮಾಡುವಂಥ ಟ್ರೀಟ್ಮೆಂಟ್. ಕೆಲವರಿಗೆ ನಿಮಗೆ ಬೆನ್ನುಮೂಳೆ ವಕ್ರವಾಗಿರುತ್ತೆ, ಬಾಗಿರುತ್ತೆ. ಅವರು ಸಣ್ಣ ವಯಸ್ಸಿನಲ್ಲೇ ಅದು ಶುರು ಆಗಿರುತ್ತೆ, ಅದಾದ ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ 2 ವರ್ಷದಲ್ಲೇ ಕಾಣಿಸ್ಕೊಳ್ಳುತ್ತೆ, ಅದು ಮುಂದೆ ಬೆಳೀತಾ ಹೋಗುತ್ತೆ. ಇನ್ನು ಕೆಲವರಲ್ಲಿ 10 ವರ್ಷಕ್ಕೆ ಕಾಣಿಸ್ಕೊಂಡು ಇದ್ದಕ್ಕಿದ್ದಂತೆ ಬೆಳೆದು ಹೆಚ್ಚಾಗುತ್ತೆ. ಕೆಲವರಲ್ಲಿ ನೀವು ನೋಡಿರ್ತೀರ, ಅವರು ಹೀಗೆ ಬಾಗಿ ನಿಂತಿರ್ತಾರೆ, ಅಥವಾ ಅವರು ಸೊಂಟ ಮೇಲೆ ಕೆಳಗೆ ಆಗಿರುತ್ತೆ, ಅಥವಾ ಕಾಲು ಬೇರೆ ಬೇರೆ ಲೆಂತ್ ಇರೋ ಥರ ಕಾಣುತ್ತೆ. ಅಂಥ ಮಕ್ಕಳಲ್ಲಿ ಸರಿಯಾದ ಸಮಯದಲ್ಲಿ ನಾವು ಈ ತೊಂದರೆ ಇದೆ ಅಂತ ತಿಳ್ಕೊಂಡು, ಅದಕ್ಕೆ ಬೇರೆ ಏನೂ ತೊಂದರೆಗಳಿಲ್ಲ, ಬರೀ ಬೆನ್ನುಮೂಳೆ ಮಾತ್ರ ಬಾಗಿದೆ ಅಂತ ತಿಳಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಿಂದ ಅವರಿಗೆ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಅವರು ಮುಂದೆ ನಾವು ಅವರ ಜೀವನನ ಸಾಮಾನ್ಯವಾಗಿ ನಡೆಸೋದಕ್ಕಾಗುತ್ತೆ. ಕೆಲವು ಸಾರಿ ಮಕ್ಕಳಿಗೆ ಬೆನ್ನುಮೂಳೆ ಬಾಗಿದೆ ಅಂದಾಗ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಒಂಥರ ಸಂಕೋಚ ಆಗುತ್ತೆ, ಯಾರ ಜೊತೆ ಆಡೋದಕ್ಕೆ ಸಂಕೋಚ ಆಗುತ್ತೆ. ಇದೆಲ್ಲ ಇರೋವಾಗ ನಾವು ಅವ್ರಿಗೆ ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಅದರಲ್ಲಿ
ಸಾಕಷ್ಟು ವ್ಯತ್ಯಾಸ ಆಗಿ ಅವರು ಸಾಮಾನ್ಯ ಜೀವನ ನಡೆಸೋದು. ನಮ್ಮಲ್ಲಿ ಕೆಲವು ಮಕ್ಕಳು ಬರ್ತಾರೆ, ಅವರಿಗೆ ಹೃದಯದಲ್ಲಿ ಕೆಲವು ತೊಂದರೆ ಇರುತ್ತೆ. ನಾರಾಯಣ ಹೃದಯಾಲಯ ಅಂತ ಇರೋದ್ರಿಂದ ಅಲ್ಲಿ ತೊಂದರೆಗಳಿರೋದ್ರಿಂದ ಆ ತೊಂದರೆ ಆದ ನಂತರ ನಮ್ಮ ಹತ್ರ ಅವರು ಟ್ರೀಟ್ಮೆಂಟಿಗೆ ಬರ್ತಾರೆ. ಅವರಿಗೆ ಸಾಕಷ್ಟು ಚಾಲೆಂಜ್ ಇರುತ್ತೆ ಅಂಥ ಮಕ್ಕಳಲ್ಲಿ ಮಾಡೋದಕ್ಕೆ. ಯಾಕಂದರೆ ಅವರು ಬೇರೆ ಮಕ್ಕಳ ಥರ ಅವರು ಅದೇ ಸ್ಪೀಡಲ್ಲಿ ಬೆಳೆದಿರೋದಿಲ್ಲ. ತುಂಬ ಸಣ್ಣ ಇರ್ತಾರೆ, ಎತ್ತರ ಕಡಿಮೆ ಇರ್ತಾರೆ, ಅವರ ಲಂಗ್ಸ್ ಕೆಪಾಸಿಟಿ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಅವರಲ್ಲಿ ಇರುವಂಥ ರಕ್ತದ ಅಂಶ ಕಡಿಮೆ ಇರುತ್ತೆ, ನ್ಯೂಟ್ರಿಷನ್ ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ. ಆಮೇಲೆ ಸಣ್ಣ ಇರೋದ್ರಿಂದ ನಾವು ಬೆನ್ನುಮೂಳೆಯಲ್ಲಿ ಸ್ಕ್ರೂ ಹಾಕಿದ್ರೆ ಅವರಿಗೆ ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮೌನವೇ ಮಾತಾಯಿತು, ನಗುವೇ ಸಂದೇಶವಾಯಿತು. ಕಲಬುರಗಿ ರಂಗಾಯಣದಲ್ಲಿ ನಡೆದ ನಾಟಕೋತ್ಸವ 2026ರ ಅಂಗವಾಗಿ ಜಾಬ್ಲೆಸ್ ಜಾಬ್ ಎಂಬ ಮಾತಿಲ್ಲದ ಮೌನ ನಾಟಕ ಪ್ರದರ್ಶನ ಮಾಡಲಾಯಿತು. ಕಲಬುರಗಿ ರಂಗಾಯಣದಲ್ಲಿ ನಡೆದ ನಾಟಕೋತ್ಸವ 2026ರ ಅಂಗವಾಗಿ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾಬ್ಲೆಸ್ ಜಾಬ್ ಎಂಬ ಮಾತಿಲ್ಲದ ಮೌನ ನಾಟಕ ಯಶಸ್ವಿಯಾಗಿ ಪ್ರದರ್ಶಿಸಲಾಯಿತು. ಮಾತುಗಳಿಲ್ಲದೆ ಕೇವಲ ಶಾರೀರಿಕ ಅಭಿನಯ, ಮುಖಭಾವ ಮತ್ತು ಆಂಗಿಕ ಚಲನೆಗಳ ಮೂಲಕ ಕಥೆಯನ್ನು ಕಟ್ಟಿಕೊಟ್ಟ ಈ ಮೌನ ನಾಟಕ ಪ್ರೇಕ್ಷಕರ ಮನೆ ಸೆಳೆಯಿತು. ಇಬ್ಬರು ಜೋಕರ್ಗಳ ಸುತ್ತ ಹರಡುವ ಕಥೆಯಲ್ಲಿ ಒಂದು ಪತ್ರದಿಂದ ಆರಂಭವಾಗುವ ತಮಾಷೆಯ ಜಗಳಗಳು ಮಕ್ಕಳನ್ನು ನಗೆಗಡಲಲ್ಲಿ ತೆಲಿಸಿದ್ದವು. ಮಾನವೀಯ ಸಂಬಂಧಗಳು ಯಾಂತ್ರಿಕ ಜೀವನ ಶೈಲಿಯಲ್ಲಿ ಮಾಸುತ್ತಿರುವ ಇಂದಿನ ಸಂದರ್ಭದಲ್ಲಿ ಒಟ್ಟಿಗೆ ನಗುವುದು ಮತ್ತು ಸಂತೋಷ ಹಂಚಿಕೊಳ್ಳುವುದರಲ್ಲೇ ನಿಜವಾದ ಸುಖವಿದೆ ಎಂಬ ಸಂದೇಶವನ್ನು ನಾಟಕ ಮನದಟ್ಟುಗೊಳಿಸಿತು. ಸಂತೋಷವು ದೊಡ್ಡ ಸಾಧನೆಗಳಲ್ಲಿ ಅಲ್ಲ, ಪರಸ್ಪರ ಜೊತೆಗಿನ ಸಣ್ಣ ನಗುವಿನ ಕ್ಷಣಗಳಲ್ಲಿದೆ ಎಂಬ ಭಾವನೆಯನ್ನು ಸುಲಭವಾಗಿ ತಲುಪಿಸುವಂತೆ ಪ್ರದರ್ಶನ ರೂಪುಗೊಂಡಿತ್ತು. ಕಾರ್ಯಕ್ರಮದಲ್ಲಿ ರಂಗಾಯಣದ ತಾಂತ್ರಿಕ ಸಿಬ್ಬಂದಿ ರಾಜ್ಕುಮಾರ್ ಎಸ್ಕೆ, ಶ್ರೀನಿವಾಸ್ ದೊರ್ನಳ್ಳಿ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಮೌನ ನಾಟಕದ ವಿಶಿಷ್ಟ ಅನುಭವವನ್ನು ಆಸ್ವಾದಿಸಿದರು. ಕಲಬುರಗಿ ನಗರದ ಗಣೇಶ್ ನಗರ್ ಹಾಗೂ ವೆಂಕಟೇಶ್ ನಗರ್ ಪ್ರದೇಶಗಳಲ್ಲಿ 24x7 ಕುಡಿಯುವ ನೀರಿನ ನಳಗಳಿಗೆ ಅಳವಡಿಸಿದ್ದ ಹಿತ್ತಾಳೆ ಟ್ಯಾಪ್ಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಕಲಬುರಗಿ ನಗರದ ಗಣೇಶ್ ನಗರ್ ಹಾಗೂ ವೆಂಕಟೇಶ್ ನಗರ ಪ್ರದೇಶಗಳಲ್ಲಿ 24x7 ಕುಡಿಯುವ ನೀರಿನ ನಳಗಳಿಗೆ ಅಳವಡಿಸಿದ್ದ ಹಿತ್ತಾಳೆ ಟ್ಯಾಪ್ಗಳನ್ನು ಕಳವು ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಕಳವು ನಡೆಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಣೇಶ್ ನಗರದಲ್ಲಿರುವ ಶಿವಕುಮಾರ್ ಹಿರೇಮಠ್, ಡಿಕೆ ಕುಲಕರ್ಣಿ, ಜೈತೀರ್ಥ ಶರ್ಮಾ ಹಾಗೂ ಚಂದ್ರಶೇಖರ್ ಸ್ವಾಮಿ ಅವರ ಮನೆಗಳ ಮುಂಭಾಗದ ನಳಗಳಿಗೆ ಅಳವಡಿಸಿದ್ದ ಹಿತ್ತಾಳೆ ಟ್ಯಾಪ್ಗಳನ್ನು ಕಳ್ಳ ಕದ್ದು ಪರಾರಿಯಾಗಿದ್ದಾನೆ. ಈ ಕುರಿತು ಗಣೇಶ್ ನಗರ್ ನಿವಾಸಿಗಳು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಇನ್ನೊಂದೆಡೆ ವೆಂಕಟೇಶ್ ನಗರದಲ್ಲಿ ಸಹ ಟ್ಯಾಪ್ ಕಳವು ಮಾಡುವಾಗ ಕಳ್ಳ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸ್ಥಳೀಯರು ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ರೀತಿಯ ಕಳವು ಘಟನೆಗಳನ್ನು ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಿವಾಸಿಗಳು ಪೊಲೀಸರನ್ನು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.